ವೆಲ್ಕಮ್ ಟು ಬಯೋ ಜಿಕೆ ಅಕಾಡೆಮಿ. ಇದನ್ನು ನಾವು ಕರ್ನಾಟಕ ಬಡ್ಜೆಟ್ ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಅದು ಎಸ್ಪೆಷಲಿ ಫ್ಯಾಕ್ಟ್ಸ್. ಈ ಒಂದು ಫ್ಯಾಕ್ಟ್ಸ್ ಮೇಲೆ ತುಂಬಾ ಎಕ್ಸಾಮ್ಸ್ ಲೈಕ್ KPSC, UPSC, KA, PSI ಎಲ್ಲ ಎಕ್ಸಾಮ್ಸ್ ಕೇಳ್ತಾ ಹೋಗ್ತಾನೆ. ಇಂಪಾರ್ಟೆಂಟ್ ಆಗಿ ನೋಟಿಸ್ ಮಾಡ್ಕೊಳ್ಳಿ. ನಾವು ಬಡ್ಜೆಟ್ ಅಂದ ತಕ್ಷಣ ನಾವು ಮಾತಾಡಬೇಕಾಗಿದ್ದು ಆರ್ಟಿಕಲ್ 202 ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ವಾರ್ಷಿಕವಾಗಿ ನಾವು ಎಷ್ಟು ಬಡ್ಜೆಟ್ನ ನಾವು ಖರ್ಚು ಮಾಡ್ತೀವಿ ಅಂಡ್ ಎಲ್ಲಿಂದ ತಗೊಂಡು ಬರ್ತೀವಿ, ಅದು ಫ್ಯೂಚರಿಸ್ಟಿಕ್ ಅಂದ್ರೆ ಮುಂದಿನ ವಾರ್ಷಿಕವಾಗಿ ನೋಡ್ಕೊಂಡಾಗ ಈ ಒಂದು 2026-27 ಅಂತಂದ್ರೆ ಈ ಇಯರ್ ಏಪ್ರಿಲ್ ಇಂದ ನೆಕ್ಸ್ಟ್ ಇಯರ್ ಏಪ್ರಿಲ್ ಮಟ್ಟ ನಾವು ಎಷ್ಟು ಎಲ್ಲಿಂದ ಅಮೌಂಟ್ನ ತಗೊಂಡು ಬರ್ತೀವಿ, ಎಲ್ಲಿಂದ ಅಮೌಂಟ್ ಖರ್ಚು ಮಾಡ್ತೀವಿ, ಅಂದ್ರೆ ಯಾವುದಕ್ಕೆ ಯಾವ ಡಿಪಾರ್ಟ್ಮೆಂಟ್ಗಳು ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅವ್ರಿಗೆ ಎಷ್ಟು ಖರ್ಚು ಮಾಡ್ತೀವಿ, ನೆಕ್ಸ್ಟ್ ಎಲ್ಲಿಂದ ತಗೊಂಡ್ ಬರ್ತೀವಿ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಮುಖಾಂತರ ಆಗಿರ್ಬೋದು, ಫೈನ್ಸ್ ಮುಖಾಂತರ ಆಗಿರ್ಬೋದು, ಎಲ್ಲಿಂದ ತಗೊಂಡ್ ಬರ್ತೀವಿ ಅನ್ನೋದು. ಸೊ ಇದ್ರ ಬಗ್ಗೆ ಮಾತಾಡುತ್ತೆ ಈ ಬಡ್ಜೆಟ್ ಅಲ್ಲಿ. ಸೊ ಬೇಸಿಕ್ ಇದು. ನೆಕ್ಸ್ಟ್ ಇಂಡಿಯಾದಲ್ಲಿ 53,47,315 crore ಈ ಸತ್ಲಿ ಬಡ್ಜೆಟ್ ಮೆನ್ಷನ್ ಮಾಡಿದ್ದು ಮೇಡಮ್ ನಿರ್ಮಲಾ ಸೀತಾರಾಮನ್ ರವರು. ಬಟ್ ಕರ್ನಾಟಕ ಬಡ್ಜೆಟ್ ಸೈಜ್ ಕೇಳಿದ್ರೆ 4,48,004 crores ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಹೋದ ವರ್ಷಕ್ಕೆ ನಮ್ಮ ಕರ್ನಾಟಕ ಬಡ್ಜೆಟ್ ಕಂಪೇರ್ ಮಾಡಿದ್ರೆ 4,09,549 crore ಇದೆ. ಈ ವರ್ಷ ನೋಡಿದ್ರೆ 4,48,004 crores ಇದೆ. ಇದು ಸ್ವಲ್ಪ ಜಾಸ್ತಿ ಆಗಿದೆ, ಇದೊಂದು ಅಬ್ಸರ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ರಿಲೀಸ್ ಮಾಡೋದು ಫೈನಾನ್ಸ್ ಮಿನಿಸ್ಟ್ರೇ. ಯಾರೇ ಸ್ಟೇಟ್ನ CM ಆಗಿರ್ತಾರೆ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾರೆ, ಡ್ಯೂಯಲ್ ರೋಲ್. ನೆಕ್ಸ್ಟ್ ಅವರು ಈ ಸತ್ಲಿ 17 ಬಡ್ಜೆಟ್ ಆಗಿ ಮಂಡನೆ ಮಾಡಿದ್ದು. ಫಸ್ಟ್ ಏನಾದ್ರು ಮೆನ್ಷನ್ ಮಾಡಿದ ಯಾರು ಮಂಡನೆ ಮಾಡಿದೈತೆ ಅಂತಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಆಫ್ಟರ್ ಫ್ರೀಡಮ್ ಬಂದ್ಮೇಲೆ ಕೆಂಗಲ್ ಹನುಮಂತಯ್ಯ ಅವರು. ಇದು ನಮಗೆ ನೋಟಿಸ್ ಇರಬೇಕು. ನೆಕ್ಸ್ಟ್ ಫಿಸಿಕಲ್ ಡಿಫಿಸಿಟ್ ಈ ಒಂದು ಬಡ್ಜೆಟ್ ಅಲ್ಲಿ ನೋಡ್ಕೊಂಡ್ರೆ 2.95% ಇದೆ. ಇದು ಸ್ವಲ್ಪ ನಾವು ಕಡಿಮೆ ಮಾಡಿದಂಗೆಲ್ಲ ನಮ್ಮ ಸ್ಟೇಟ್ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ಡೆವಲಪ್ಮೆಂಟ್ ಆಗೋಕ್ಕೆ ಈಜಿ ಆಗುತ್ತೆ. ಜಾಸ್ತಿ ಹೋಗ್ಬಾರ್ದು ನಂಬರ್ ಫಿಸಿಕಲ್ ಡಿಫಿಸಿಟ್, ಯಾಕಂದ್ರೆ ಇದೊಂದು ಸಾಲದ ಹೊರೆ ಇದ್ದಂಗೆ. ಇದು ಒಂಥರ ಡೇಂಜರ್ ನಮಗೆ. ಎಷ್ಟೆಷ್ಟು ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟೆಷ್ಟು ಒಳ್ಳೇದು ನಮಗೆ. ನೆಕ್ಸ್ಟ್ ಈ ಒಂದು ಬಡ್ಜೆಟ್ನ ನಾವು ರುಪಿ ಮುಖಾಂತರ ನೋಡ್ಕೊಂತೀವಿ. ಒಂದು ರೂಪಿಗೆ 100 ಪೈಸೆ ಇರೋದ್ರಿಂದ ಆ ಒಂದು 100 ಪೈಸೆ ಅನ್ನೋದು ಎಲ್ಲಿಂದ ಬರುತ್ತೆ, ಆ 100 ಪೈಸೆ ಅನ್ನೋದು ಯಾವುದಕ್ಕೆ ಖರ್ಚು ಮಾಡ್ತೀವಿ ಅನ್ನೋದ್ರ ಕಂಪ್ಯಾರಿಸನ್ ಮಾಡ್ಕೊಂಡು ಓದ್ತಾ ಇರ್ತೀವಿ. ರುಪೀಸ್ ಕಮ್ ಫ್ರಮ್ ಒಂದು 100 ಪೈಸೆಯಲ್ಲಿ ₹1 100 ಪೈಸೆ ಇರೋದ್ರಿಂದ ಅದರಲ್ಲಿ ಸ್ಟೇಟ್ ಟ್ಯಾಕ್ಸ್ ಇನ್ಕಮ್ ಬಂದ್ಬಿಟ್ಟು 49 ಪೈಸೆ, ಕ್ಯಾಪಿಟಲ್ ಡಿಪಾಸಿಟ್ ಅಂಡ್ ಲೋನ್ಸ್ ಬಂದ್ಬಿಟ್ಟು 29 ಪೈಸೆ, ಟ್ಯಾಕ್ಸ್ ಅಮೌಂಟ್ ಫ್ರಮ್ ಸೆಂಟ್ರಲ್ ಬಂದ್ಬಿಟ್ಟು 14 ಪೈಸೆ, ಸೆಂಟ್ರಲ್ ಗವರ್ಮೆಂಟ್ ಅಸಿಸ್ಟೆನ್ಸ್ ಬಂದ್ಬಿಟ್ಟು 4 ಪೈಸೆ, ಸ್ಟೇಟ್ ಲ್ಯಾಂಡ್ ಟ್ಯಾಕ್ಸ್ ರೆವೆನ್ಯೂ ಬಂದ್ಬಿಟ್ಟು 4 ಪೈಸೆ. ಇದು ಬರುವಂತ ಅಮೌಂಟ್ ರುಪೀಸ್ ಕಮ್ಸ್ ಫ್ರಮ್. ಬಟ್ ರುಪಿ ಯಾವ್ದಕ್ಕೆ ಎಷ್ಟು ಖರ್ಚು ಹೋಗುತ್ತೆ ಪೈಸೆ ಮುಖಾಂತರ ಅಂತಂದ್ರೆ ಲೋನ್ ರಿಪೇಮೆಂಟ್ ಹೈಯೆಸ್ಟ್ 20 ಹೋಗುತ್ತೆ ನೋಡಿ. ಅಂದ್ರೆ ನಾವು ಲೋನ್ ತಗೊಂಡ್ ಬಂದಿರ್ತೀವಿ ವಿತ್ ದ ಹೆಲ್ಪ್ ಆಫ್ ಏನು ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, RBI ಆಗಿರ್ಬೋದು, ಅದರ್ ಒಂದು ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ರೀಸನ್ ಇಂದ ನಾವು ಲೋನ್ ತಗೊಂಡ್ ಬಂದಿರ್ತೀವಿ ಡೆವಲಪ್ಮೆಂಟ್ಗೋಸ್ಕರ, ಕೆಲವೊಂದು ಕಾರ್ಯಕ್ರಮಗೋಸ್ಕರ. ಬಟ್ ಅದಕ್ಕೆ ರೀಪೇಮೆಂಟ್ ಮಾಡೋದೇ ಹೈಯೆಸ್ಟ್ ಇದೆ. ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. 20 ಇದೆ. ನೆಕ್ಸ್ಟ್ ಅದರ್ ಜನರಲ್ ಸರ್ವಿಸ್ 18 ಇದೆ, ಸೋಷಿಯಲ್ ವೆಲ್ಫೇರ್ 15 ಇದೆ, ಅದರ್ ಫೈನಾನ್ಷಿಯಲ್ ಸರ್ವಿಸ್ 14 ಇದೆ, ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಒಂದು 13 ಇದೆ, ಎಜುಕೇಶನ್ ಬಂದ್ಬಿಟ್ಟು 10 ಇದೆ, ಹೆಲ್ತ್ ಬಂದ್ಬಿಟ್ಟು 4 ಇದೆ, ಅದರ್ ಸರ್ವಿಸ್ 3 ಇದೆ, ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ 3 ಇದೆ. ನೋಡಿ ರುಪೀಸ್ ಕಮ್ ಫ್ರಮ್ ಅಂತ ಹೇಳಿದೆ, ಇಲ್ಲಿ ರುಪೀಸ್ ಗೋಸ್ ಅಂತ ಹೇಳಿದೆ. ನೆಕ್ಸ್ಟ್ ಆ ರುಪೀಸ್ ಏನೋ ಅದ್ರ ಹೈಯೆಸ್ಟ್ ಬರ್ತಿರೋದು ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಇನ್ಕಮ್ ಇಂದ ಬರ್ತಾ ಇದೆ. ಆ ಟ್ಯಾಕ್ಸ್ ಇನ್ಕಮ್ ಅಲ್ಲಿ ಹೈಯೆಸ್ಟ್ ಯಾವ್ದ್ರಿಂದ ಬರುತ್ತೆ ಅಂತಾನು ಕೇಳ್ತಾನೆ ನೋಡಿ. ಕೆಳಗೆ ಕೊಟ್ಟಿದ್ದೀನಿ ಟ್ಯಾಕ್ಸ್ ರಿಸಿಪ್ಟ್ ಫ್ರಮ್ ಹೈಯೆಸ್ಟ್ ಎಲ್ಲಿಂದ ಅಂತ ನೋಡ್ತಾ ಹೋದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಹೈಯೆಸ್ಟ್ ಬರುತ್ತೆ 1,25,000 crores. ನೆಕ್ಸ್ಟ್ ಸೆಕೆಂಡ್ ಎಕ್ಸಸೈಸ್ ಟ್ಯಾಕ್ಸ್ 45,000 crores, ರಿಜಿಸ್ಟ್ರೇಷನ್ ಅಂಡ್ ಸ್ಟಾಂಪ್ ಡ್ಯೂಟಿ 29,000 crores. ಸ್ಟಾಂಪ್ ಡ್ಯೂಟಿ ಆಯ್ತು. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಬಂದ್ಬಿಟ್ಟು 15,500 crores. ಈ ತರ ಒಂದು ಟ್ಯಾಕ್ಸ್ ರಿಸಿಪ್ಟ್ ಅಲ್ಲಿ ಹೈಯೆಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಇಂದಾನೆ ಬರುತ್ತಂತ ಗೊತ್ತಿರಬೇಕಿದೆ. ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಕೇಳ್ತಾನೆ, ಹುಷಾರಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೈಯೆಸ್ಟ್ ಅಲೋಕೇಶನ್ ಯಾವ ಡಿಪಾರ್ಟ್ಮೆಂಟ್ ಆಗಿದೆ ಅಂತಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿದೆ ಈ ಸತಿ ಬಡ್ಜೆಟ್ ಅಲ್ಲಿ. ನೆಕ್ಸ್ಟ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ಗೆ ಸೆಕೆಂಡ್ ಹೈಯೆಸ್ಟ್, ಎನರ್ಜಿ ಬಂದ್ಬಿಟ್ಟು ಥರ್ಡ್ ಹೈಯೆಸ್ಟ್, ಫೋರ್ತ್ ಹೈಯೆಸ್ಟ್ ಬಂದ್ಬಿಟ್ಟು ರೂರಲ್ ಡೆವಲಪ್ಮೆಂಟ್. ಈ ತರ ರುಪೀಸ್ ಎಲ್ಲಿಂದ ಬಂದಿದೆ, ಅದರ ಟ್ಯಾಕ್ಸ್ ಇಂದ ಹೈಯೆಸ್ಟ್ ಬಂದಾಗ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅದರಿಂದ ಯಾವ ಟ್ಯಾಕ್ಸ್ ಇಂದ ಹೈಯೆಸ್ಟ್ ಬಂತಾನು ಹೇಳಿದ್ದೀನಿ. ಅದೇ ತರ ರುಪೀಸ್ ಯಾವ್ದಕ್ಕೆ ಹೋಗಿದೆ ಅಂಡ್ ಯಾವ ಒಂದು ಡಿಪಾರ್ಟ್ಮೆಂಟ್ ಹೋಗಿದೆ ಅಂತಾನು ಹೇಳಿದ್ದೀನಿ. ಈ ಒಂದು ಫ್ಯಾಕ್ಟ್ಸ್ ಅಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಕೇಳ್ತಾನೆ. ಸೊ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇದು ಮುಂಬರುವಂತ ಎಲ್ಲ ಎಕ್ಸಾಮ್ಸ್ಗಳು ಬಂದೇ ಬರುತ್ತಂತ ನಾವು ನಂಬಿಕೆ ಮೇಲೆ ವಿಡಿಯೋ ಮಾಡಿದೀವಿ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಹೆಚ್ಚಿನ ಒಂದು ಉಪಯುಕ್ತವಾದ ವಿಡಿಯೋಸ್ನ ಕಂಟೆಂಟ್ ತರಬೇಕಂತಂದ್ರೆ ನೀವು ನಮ್ಮ ಚಾನಲ್ನ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ತೀರಾ, ಎಷ್ಟು ವ್ಯೂಸ್ ನೋಡ್ತಾ ಹೋಗ್ತೀರಾ, ನಮಗೆ ಪ್ರೋತ್ಸಾಹ ಆಗುತ್ತೆ. ಆವಾಗ ನಾವು ಇನ್ನೂ ಕಂಟೆಂಟ್ ಇರೋ ವಿಡಿಯೋಸ್ ತರಬೇಕಂತ ಒಂದು ಉತ್ಸಾಹ ಬರುತ್ತೆ. ಸೊ
ನಮಗೆ ನಿಮ್ಮ ಸಪೋರ್ಟಿಂದನೇ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತೈತೆ. ಸೊ ಪ್ಲೀಸ್ ಟ್ರೈ ಟು ಸಪೋರ್ಟ್ ಆ್ಯಂಡ್ ಟ್ರೈ ಟು ವಾಚ್ ಎವ್ರಿ ಡೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.